ಬೆನ್ನು ನೋವಾ? ಹಾಗಾದ್ರೆ ಯಾವ ಯೋಗ ಮುದ್ರೆ ಮಾಡಬೇಕು? ದೈಹಿಕ ಶ್ರಮ ಇಲ್ಲದೆ ಬಹಳ ಹೊತ್ತು ಕಂಪ್ಯೂಟರ್ ಎದುರಿಗೆ ಕುಳಿತು ಕೆಲಸ ಮಾಡಿದಾಗ ಅಥವಾ ನಿದ್ರೆ ಕಡಿಮೆ ಆದರೂ ಕೂಡ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಈ ನೋವು ಸಾಮಾನ್ಯವಾಗಿ ಕುಳಿತು ಕೆಲಸ ಮಾಡೋ ಎಲ್ಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಸಮಸ್ಯೆ ನಿವಾರಿಸಲು ನಾವು ಮಾಡಬಹುದಾದ ಯೋಗ ಮುದ್ರೆ ಯಾವುದಂದ್ರೆ ಅದು ಮೇರುದಂಡ ಮುದ್ರೆ. ಮೇರುದಂಡ ಅಂದ್ರೆ ಬೆನ್ನಹುರಿ. ಈ ಮೇರುದಂಡ ಮುದ್ರೆ ಏನಿದೆಯಲ್ಲ, ಇದು ಎರಡೂ ಕೈಗಳಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಮಾಡುವ ಮುದ್ರೆಯಾಗಿದೆ. ಬಲಗೈಯ ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳು ಮತ್ತು ಜಲತತ್ವ ಪ್ರತಿಪಾದಿಸುವ ಕಿರು ಬೆರಳಿನ ತುದಿಗಳನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಹಚ್ಚಬೇಕು. ಇನ್ನು ಎಡಗೈಯ ವಾಯು ತತ್ವ ಪ್ರತಿಪಾದಿಸುವ ತೋರ್ ಬೆರಳಿನ ತುದಿ ಹೆಬ್ಬೆರಳಿನ ಮೊದಲ ಸಂಧಿಗೆ ಅಂದ್ರೆ ಫಸ್ಟ್ ಜಾಯಿಂಟ್ ಏನಿದೆಯಲ್ಲ ಅದಕ್ಕೆ ಹಚ್ಚಬೇಕು. ಇದೇನೋ ಮೇರುದಂಡ ಮುದ್ರೆಯಾಗುತ್ತದೆ. ಬಲಗೈ ಮುದ್ರೆಯಿಂದ ಆಕಾಶ ಮತ್ತು ಜಲತತ್ವಗಳು ಬ್ಯಾಲೆನ್ಸ್ ಆಗುತ್ತವೆ. ಎಡಗೈಯ ಮುದ್ರೆಯಿಂದ ವಾಯು ತತ್ವ ಕಡಿಮೆಯಾಗುತ್ತದೆ. ಈ ತತ್ವಗಳ ಸಮತೋಲನದಿಂದ ಬೆನ್ನು ನೋವು ಕಡಿಮೆಯಾಗುತ್ತೆ. ಈ ಮುದ್ರೆಯನ್ನು ಪ್ರತಿದಿನ 30ರಿಂದ 45 ನಿಮಿಷದವರೆಗೆ ಮಾಡಬಹುದು, ಅಥವಾ ಆರೋಗ್ಯವಂತರು 15 ನಿಮಿಷ ದಿನಕ್ಕೆ 2 ಸಲ ಕೂಡ ಈ ಮುದ್ರೆಯನ್ನು ಮಾಡಬಹುದು. ಈ ಮೇರುದಂಡ ಮುದ್ರೆ ಮಾಡೋದ್ರಿಂದ ನಮ್ಮ ಬೆನ್ನು ಹುರಿಯ 32 ಮಣಿಗಳ ನಡುವೆ ಇರುವ ಮಜ್ಜೆಗಳಿಗೆ ಪುಷ್ಟಿ ಸಿಗುತ್ತದೆ. ಸ್ಲೀಪ್ ಡಿಸ್ಕ್ ತೊಂದರೆಯನ್ನು ಈ ಮುದ್ರೆ ನಿವಾರಿಸುತ್ತದೆ. ಈ ಮುದ್ರೆಯು ನಮ್ಮ ನರಮಂಡಲವನ್ನು ಬಲಗೊಳಿಸುತ್ತದೆ. ಈ ಮುದ್ರೆ ಮಾಡೋದ್ರಿಂದ ಪ್ರಾಣವಾಯು ಉತ್ತೇಜನಗೊಳ್ಳುತ್ತದೆ. ಗರ್ಭಿಣಿಯರು ಕೂಡ ಈ ಮುದ್ರೆ ಮಾಡಿ ಲಾಭ ಪಡೆದುಕೊಳ್ಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.